BCom Cost Accounting chapter name Labor Cost. Get 10 marks easily. Learn only 5 formula. BCom ಕಾಸ್ಟ್ ಅಕೌಂಟಿಂಗಲ್ಲಿ ನೆಕ್ಸ್ಟ್ ಚಾಪ್ಟರ್ ಬಂದು ಲೇಬರ್ ಕಾಸ್ಟಿಂಗ್. ಈ ಲೇಬರ್ ಕಾಸ್ಟಿಂಗಲ್ಲಿ ನಾವು ಕೇವಲ ಒಂದು 5 ಫಾರ್ಮುಲಾ ಕಲ್ತ್ಕೊಂಡ್ರೆ 10 ಮಾರ್ಕ್ಸ್ನ ಈಸಿಯಾಗಿ ತೊಗೊಳ್ಬೋದು. ಯಾವ್ಯಾವ ಫಾರ್ಮುಲಾ ಅಂತ ನಾವು ಇವಾಗ ನೋಡೋಣವಾ. ಫಸ್ಟು ಟೈಮ್ ವೇಜಸ್ ಸಿಸ್ಟಮ್. ಟೈಮ್ ವೇಜಸ್ ಸಿಸ್ಟಮ್ ಫಾರ್ಮುಲಾ ಬಂದು ಟೈಮ್ ರೇಟ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಇದೇನು ಅಂತ ನೋಡ್ತಾ ಇದ್ದೀರಾ, ನಾನು ಅದನ್ನು ಶಾರ್ಟ್ ಫಾರ್ಮಾಗಿ ಬರ್ತಿದ್ದೀನಿ. ಲೆಕ್ಕ ಮಾಡ್ಬೇಕಾದ್ರೆ ನಾವು ಇಷ್ಟುದ್ದು ಹಾಕೋ ಬದಲು ಹೀಗೆ ಹಾಕ್ಕೊಂಡ್ರೆ ಸಾಕು, ನಿಮಗೆ ಗೊತ್ತಿರಬೇಕಷ್ಟೇ ಫಾರ್ಮುಲಾ. ಅದೇ ಶಾರ್ಟ್ ಫಾರ್ಮಲ್ಲಿ ಟೈಮ್ ರೇಟ್ ಈಸ್ ಈಕ್ವಲ್ ಟು ಟಿ ಇಂಟು RPH ಅಂದರೆ ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಅಂತ ಇದು. ಅದೇ ರೀತಿ ಸೆಕೆಂಡ್ ಫಾರ್ಮುಲಾ ಬಂದು ಪೀಸ್ ವೇಜಸ್ ಸಿಸ್ಟಮ್. ಇದನ್ನ ಪೀಸ್ ರೇಟ್ ಸಿಸ್ಟಮ್ ಅಂತ ಕೂಡ ಕರೀತಾರೆ. ಇದಕ್ಕೆ ಫಾರ್ಮುಲಾ ಬಂದು ಪೀಸ್ ರೇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಯೂನಿಟ್. ಅದನ್ನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ. ಪೀಸ್ ರೇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ ಇಂಟು ರೇಟ್ ಪರ್ ಅವರ್, ಈ ಥರ. ನೆಕ್ಸ್ಟು ಇದರಲ್ಲಿ ಇನ್ನೊಂದು ಫಾರ್ಮುಲಾ ಇದೊಂದು ಬೇಕು, ಟೈಮ್ ಸೇವ್ಡ್ ಅಂತ. ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್ ಮಾಡಿದ್ರೆ ನಮಗೆ ಟೈಮ್ ಸೇವ್ಡ್ ಸಿಗುತ್ತೆ. ಹಾಗೆ ಮೂರನೇದು, ಇದು ಇಂಪಾರ್ಟೆಂಟ್ಸ್ ಇವು ಫಾರ್ಮುಲಾ ಅಂತೂ. ಮೂರನೇದು ಆಲ್ ಸೇವ್ ಪ್ರೀಮಿಯಮ್ ಪ್ಲ್ಯಾನ್. ಅದಕ್ಕೆ ಫಾರ್ಮುಲಾ ಬಂದು ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಇಂಟು ಟೈಮ್ ಸೇವ್ ಇಂಟು ರೇಟ್ ಪರ್ ಅವರ್. ಅದನ್ನು ಕೂಡ ಶಾರ್ಟ್ ಫಾರ್ಮಲ್ಲಿ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟಿ ಇಂಟು RPH ಪ್ಲಸ್ 50% ಇಂಟು TS ಇಸ್ ಇಂಟು RPH ಅಂತ ಬರೆದಿದ್ದೀನಿ. ಹಾಗೆ ಲಾಸ್ಟ್ ಫಾರ್ಮುಲಾ ರೋಹನ್ ಪ್ಲ್ಯಾನ್. ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಇಂಟು ಟೈಮ್ ಸೇವ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಇದನ್ನು ಕೂಡ ಶಾರ್ಟ್ ಫಾರ್ಮಲ್ಲಿ ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ಟಿ ಇಂಟು RPH ಇಂಟು TS ಡಿವೈಡೆಡ್ ಬೈ ST ಇಂಟು ಟಿ ಇಂಟು RPH. ಇಷ್ಟೇ, ಬರೀ ಇಷ್ಟು ಫಾರ್ಮುಲಾನ ನೀವು ಕಲ್ತಿದ್ದೆ ಆದರೆ 10 ಮಾರ್ಕ್ಸ್ ಪಕ್ಕ ಎಕ್ಸಾಮ್ನಲ್ಲಿ ಈಸಿಯಾಗಿ ನೀವು ತೊಗೊಳ್ಬೋದು. ಈಗ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ನಾವು ಒಂದು ಪ್ರಾಬ್ಲಮ್ ಮಾಡಿ ಹೇಗೆ ಸಾಲ್ವ್ ಮಾಡೋದು, 10 ಮಾರ್ಕ್ಸ್ ಹೇಗೆ ತೊಗೊಳ್ಳೋದು ಅಂತ ಈಸಿ ವೇಲಿ ಅಂತ ನೋಡೋಣವಾ. ಈಗ ನಾನು ಪ್ರಶ್ನೆ ಹಾಕ್ಕೊಂಡು ಬರ್ತೀನಿ. ಓಕೆ, ಈಗ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿ ಹೇಗೆ 10 ಮಾರ್ಕ್ಸ್ ತೊಗೊಳ್ಳೋದು ಅಂತ ನಾವು ಈಸಿ ವೇಲಿ ನೋಡೋಣವಾ. ಓಕೆ, ಫಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ. ಕ್ಯಾಲ್ಕುಲೇಟ್ ದ ಅರ್ನಿಂಗ್ಸ್ ಆಫ್ ಎ ವರ್ಕರ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಅರ್ನಿಂಗ್ಸ ಇಲ್ಲಿ ಕೊಟ್ಟಿರೋ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಕಾರ. ಫಸ್ಟ್ ಅವ್ರು ಏನೇನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ನೋಡೋಣವಾ. ಫಸ್ಟ್ ಟೈಮ್ ರೇಟ್ ಸಿಸ್ಟಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಕೆಂಡ್ ಪೀಸ್ ರೇಟ್ ಸಿಸ್ಟಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಥರ್ಡ್ ಆಲ್ಸೆ ಪ್ಲ್ಯಾನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಫೋರ್ತಲ್ಲಿ ರೋಹನ್ ಪ್ಲ್ಯಾನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಟೈಮ್ 150 ಅವರ್ಸ್ ಕೊಟ್ಟಿದ್ದಾರೆ. ಟೈಮ್ ಟೇಕನ್ 120 ಅವರ್ಸ್. ರೇಟ್ ಆಫ್ ವೇಜಸ್ ಬಂದು ₹20 ಪರ್ ಅವರು. ಪ್ರೊಡಕ್ಷನ್ ಯೂನಿಟ್ಸ್ ಬಂದು 100. ಯೂನಿಟ್ ರೇಟ್ ರುಪೀಸ್ ಬಂದು 30. ಅಂದರೆ ಸ್ಟ್ಯಾಂಡರ್ಡ್ ಟೈಮ್ ಬಂದು 150 ಗಂಟೆಗಳು. ಟೈಮ್ ಟೇಕನ್ ಅವರು ಎಷ್ಟು ಟೈಮ್ ತೊಗೊಂಡಿದ್ದಾರೆ ಅಂದರೆ 120 ಗಂಟೆ ತೊಗೊಂಡಿದ್ದಾರೆ. ರೇಟ್ ಆಫ್ ವೇಜಸ್ ಎಷ್ಟು ಒಂದು ಅವರ್ಗೆ ಅಂದರೆ ₹20. ಪ್ರೊಡಕ್ಷನ್ ಯೂನಿಟ್ಸ್ ಎಷ್ಟು ಪ್ರೊಡಕ್ಷನ್ ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳಿದ್ರೆ 100. ಯೂನಿಟ್ ರೇಟ್ ಅಂದರೆ ಒಂದು ಯೂನಿಟ್ಗೆ ₹30 ಅಂತೆ. ಸೊ ಇದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡೋಣ. ಅದಕ್ಕೆ ನಮಗೆ ಫಾರ್ಮುಲಾ ಕೂಡ ಬೇಕು. ಟೈಮ್ ರೇಟ್ ಸಿಸ್ಟಮ್ ಇದೆಲ್ಲ ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವು ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ನ ಸಿಂಪ್ಲಿಫೈ ಆಗಿ ಬರ್ಕೊಳ್ಳೋಣ. ನಾವು ಫಾರ್ಮುಲಾಕ್ಕೆ ನಾವು ಸಿಂಪ್ಲಿಫೈ ಮಾಡಬೇಕಾದ್ರೆ ನಮ್ಗೆ ಈಸಿ ಆಗುತ್ತೆ. ಮೊದಲು ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾರೆ, ನಾವು ಅದನ್ನು ಶಾರ್ಟಾಗಿ ಬರ್ಕೊಳ್ತೀನಿ ST ಅಂತ. ST ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು 150 ಅವರ್ಸು. ಮತ್ತು ಟೈಮ್ ಟೇಕನ್ TT 120 ಅವರ್ಸ್. ಹಾಗೆ ರೇಟ್ ಆಫ್ ವೇಜಸ್ ಬಂದು ₹20. ರೇಟ್ ಆಫ್ ವೇಜಸ್ ಅದನ್ನೆಲ್ಲ ಶಾರ್ಟ್ ಫಾರ್ಮಲ್ಲಿ ಬರ್ಕೊಳ್ತಿದ್ದೀನಿ ಪರ್ ಅವರ್ಗೆ. ನೆಕ್ಸ್ಟ್ ಪ್ರೊಡಕ್ಷನ್ ಯೂನಿಟ್ಸು 100. ಯೂನಿಟ್ ರೇಟ್ ಅಂದರೆ ಒಂದು ಯೂನಿಟ್ಗೆ ಪರ್ ಯೂನಿಟ್ ಅಂತ ತಗೊಳ್ಳೋಣ. ಯೂನಿಟ್ ರೇಟ್ ಎಷ್ಟು ಅಂದರೆ 30. ಈಗ ನಾವು ಫಸ್ಟು ಟೈಮ್ ರೇಟ್ ಸಿಸ್ಟಮ್ ಈಗ ನಾವು ಇವೆಲ್ಲ ಕಂಡುಹಿಡಿಬೇಕು ಅಂದರೆ ನಮಗೆ ಸ್ಟ್ಯಾಂಡರ್ಡ್ ಟೈಮ್ ಎಲ್ಲ ಕಂಡುಹಿಡಿಬೇಕಲ್ವಾ. ಇದೆಲ್ಲ ಕೊಟ್ಟಿದ್ದಾರೆ ನಮಗೆ. ಈಗ ಟೈಮ್ ಸೇವ್ ಎಷ್ಟು ಟೈಮ್ ಸೇವ್ ಆಗಿದೆ ಅನ್ನೋದು ಕಂಡುಹಿಡ್ಕೋಬೇಕು. ಸೊ ಟೈಮ್ ಸೇವ್ ಇಸ್ ಈಕ್ವಲ್ ಟು ನಾವು ಯಾವುದು ಫಾರ್ಮುಲಾ ಹಾಕೋಬೇಕು ನೋಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಟೈಮ್, ಯಾವುದು ಸ್ಟ್ಯಾಂಡರ್ಡ್ ಟೈಮ್ ಇರುತ್ತೆ ಅದರಿಂದ ಟೈಮ್ ಟೇಕನ್ ಅವರು ಎಷ್ಟು ಟೈಮ್ ತೊಗೊಂಡಿರ್ತಾರೆ ಅದನ್ನು ಲೆಸ್ ಮಾಡಿದ್ರೆ ಸಿಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಟೈಮ್ ಬಂದು 150 ಅವರ್ಸ್ ಮೈನಸ್ ಟೈಮ್ ಟೇಕನ್ ಬಂದು 120. ಈಗ 30 ಬಂತು. ಇದೇ ಟೈಮ್ ಸೇವ್. ನಮ್ಗೆ ಟೈಮ್ ಸೇವ್ ಎಷ್ಟಾಗಿದೆ ಅಂದರೆ 130 ಅಷ್ಟೇ. ಈಗ ಮೊದಲು ನಾವು
ಟೈಮ್ ರೇಟ್ ಸಿಸ್ಟಮ್ನ ಮಾಡೋಣ. ಟೈಮ್ ರೇಟ್ ಸಿಸ್ಟಮ್ ಅಂತ ಹಾಕಿಬಿಟ್ಟು ಮೊದಲು ನಾವು ಫಾರ್ಮುಲಾ ಹಾಕ್ಕೋಬೇಕು. ಸೊ ಟೈಮ್ ರೇಟ್ ಸಿಸ್ಟಮ್ಗೆ ಫಾರ್ಮುಲಾ ಏನು, ನಾನು ಶಾರ್ಟ್ ಫಾರ್ಮಲ್ಲಿ ಬರಿತೀನಿ. ಟೈಮ್ ರೇಟ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಇಷ್ಟು ಮಾಡಿದ್ರೆ ನಮಗೆ ಟೈಮ್ ರೇಟ್ ಸಿಗುತ್ತೆ. ಈಗ ಟೈಮ್ ಟೇಕನ್ ಎಷ್ಟಿದೆ ಇಲ್ಲಿ, 120 ಅವರ್ಸ್ ಇದೆ. ಸೊ 120 ಅವರ್ಸ್ ಇಂಟು ರೇಟ್ ಪರ್ ಅವರು. ರೇಟ್ ಪರ್ ಅವರ್ ಇಲ್ಲಿ ಕೊಟ್ಟಿದ್ದಾರಲ್ಲ, ರೇಟ್ ಆಫ್ ವೇಜಸ್ 20 ಪರ್ ಅವರ್ ಅಂತ ಇದೆ, ರೇಟ್ ಪರ್ ಅವರ್. ಸೊ 20. ಈಗ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೈಮ್ ರೇಟ್ ಸಿಗುತ್ತೆ. 120 ಇಂಟು 20 ಮಾಡಿದ್ರೆ ನಮಗೆ 2400 ಬರುತ್ತೆ. 2400 ಇದು ಟೈಮ್ ರೇಟ್. ಓಕೆ, ಅದೇ ರೀತಿ ಎರಡನೇದು ಪೀಸ್ ರೇಟ್ ಸಿಸ್ಟಮ್ ಕಂಡುಹಿಡಿಯೋಣ. ಪೀಸ್ ರೇಟ್ ಸಿಸ್ಟಮ್. ಈಗ ಇದು ಫಾರ್ಮುಲಾನು ಕೂಡ ಶಾರ್ಟ್ ಫಾರ್ಮಲ್ಲೇ ಹಾಕ್ತೀನಿ ನಾನು. ಎಕ್ಸಾಮಲ್ಲಿ ಕೂಡ ಶಾರ್ಟ್ ಫಾರ್ಮಲ್ಲಿ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಆದರೆ ನಿಮಗೆ ಗೊತ್ತಿರಬೇಕಷ್ಟೆ ಹಂಗಂದರೆ ಏನು ಅಂತ. ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ಡ್, ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಆಗಿದೆ ಅಂತ, ಇಂಟು ರೇಟ್ ಪರ್ ಯೂನಿಟ್. ಇಷ್ಟೆ. ಈಗ ನಂಬರ್ ಆಫ್ ಯೂನಿಟ್ ಪ್ರೊಡ್ಯೂಸ್ ಎಷ್ಟಾಗಿದೆ ಇಲ್ಲಿ, ಪ್ರೊಡಕ್ಷನ್ ಯೂನಿಟ್ಸ್ 100 ಅಂತ ಇದೆಯಲ್ಲ, ಇದನ್ನೇ ನಾವು ತಗೋಬೇಕಾಗಿರೋದು ಇಲ್ಲಿ ಇದು. ಸೊ ನಂಬರ್ ಆಫ್ ಯೂನಿಟ್ಸ್ ಎಷ್ಟು, 100. ರೇಟ್ ಪರ್ ಯೂನಿಟ್ ಎಷ್ಟು, 30 ರೂಪೀಸು. ಸೊ ಇದನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪೀಸ್ ರೇಟ್ ಸಿಸ್ಟಮ್ ಸಿಗುತ್ತೆ. ಎಷ್ಟು ಅಂತ ಹೇಳಿದ್ರೆ 100 ಇಂಟು 30 ಮಾಡಿದ್ರೆ ನಮಗೆ 3000 ಬರುತ್ತೆ ನೋಡಿ. 100 ಇಂಟು 30 3000. ಪೀಸ್ ರೇಟ್ ಬಂದು 3000. ಈಗ ನೆಕ್ಸ್ಟ್ ಆಲ್ಸೆ ಪ್ಲ್ಯಾನ್ ಕಂಡುಹಿಡಿಯೋಣ. ಆಲ್ಸೆ ಪ್ಲ್ಯಾನ್ ಸಿಸ್ಟಮ್. ಸೊ ಇದ್ರದ್ದು ಕೂಡ ಫಾರ್ಮುಲಾ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು, ಇದನ್ನು ಕೂಡ ಶಾರ್ಟಾಗಿ ಹಾಕೋತೀನಿ, ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಇಂಟು ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಈಗ ಮೊದಲು ಟೈಮ್ ಟೇಕನ್ ಎಷ್ಟು, 120. ರೇಟ್ ಪರ್ ಅವರ್ ಎಷ್ಟು, 20 ಪ್ಲಸ್ 50%. ನಾವು ಅದನ್ನು ಹೀಗೂ ಬರ್ಕೋಬೋದು, ಇಲ್ಲಾಂದರೆ 50% ಅಂತ ಬರ್ಕೋಬೋದು. ಟೈಮ್ ಸೇವ್, ಇಲ್ಲಿ ಟೈಮ್ ಸೇವ್ಡ್ ಆಗಿದೆಯಲ್ಲ, ಕಂಡುಹಿಡಿದ್ವಲ್ಲ ಇಲ್ಲಿ 30, ಅದು ಇಂಟು ರೇಟ್ ಪರ್ ಅವರ್ ಎಷ್ಟು, 20. ಇಷ್ಟನ್ನು ಕೂಡ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಮೊದಲು ನಾವು ಇದನ್ನು ಹಾಗೆ ಬರ್ಕೊಳ್ಳೋಣ. 120 ಇಂಟು 20 ಪ್ಲಸ್ 50% ಇಂಟು, ಈಗ ನಾವು ಇಲ್ಲಿದೆಯಲ್ಲ 30 ಇಂಟು 20, ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಆಮೇಲೆ ಇದನ್ನು ಸಿಂಪ್ಲಿಫೈ ಮಾಡೋಣ. ಈಗ 30 ಇಂಟು 20 ಮಾಡಿದ್ರೆ ನಮಗೆ 600 ಬರುತ್ತೆ ನೋಡಿ. 600 ಬಂತು ಅಲ್ವಾ. ಈಗ 600 ಬರ್ಕೊಂಡ್ವಿ. ಈಗ ನೆಕ್ಸ್ಟು 120 ಇಂಟು 20 2400 ಪ್ಲಸ್ ಇಲ್ಲಿದೆಯಲ್ಲ 50% ಇಂಟು 600, ಅದನ್ನು ಈಗ 600 ಅಲ್ಲಿ 50% ಅಂದರೆ ಎಷ್ಟು ಬರುತ್ತೆ ನಮಗೆ, ಅದನ್ನು ಕಂಡುಹಿಡ್ಕೋಬೇಕು. 600 ಇಂಟು 50% ಮಾಡಿದ್ರೆ ನಮಗೆ 300 ಬಂತು. ಸೊ 300. ಈಗ ಇದನ್ನು 2400 ಪ್ಲಸ್ 300 ಮಾಡಿದ್ರೆ 2700 ಬರುತ್ತೆ. ಇದೇ ಅರ್ನಿಂಗ್ಸು. ಯಾವುದು, ಆಲ್ಸೆ ಪ್ಲ್ಯಾನ್ ಸಿಸ್ಟಮ್ದು. ಈಗ ಹಾಗೇ ರೋಹನ್ ಪ್ಲ್ಯಾನ್ ಸಿಸ್ಟಮ್. ರೋಹನ್ ಪ್ಲ್ಯಾನ್, ಇದಕ್ಕೂ ಫಾರ್ಮುಲಾ ಅರ್ನಿಂಗ್ಸ್ is equal to time taken into rate per hour into
ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ಇದೇ ಫಾರ್ಮುಲಾ. ಈ ಫಾರ್ಮುಲಾ ಪ್ರಕಾರ ನಾವೀಗ ಇದನ್ನು ಕೂಡ ಅಪ್ಲೈ ಮಾಡೋದು ಅಷ್ಟೇ. ಟೈಮ್ ಟೇಕನ್ ಎಷ್ಟು 120, ರೇಟ್ ಪವರ್ ಅವರು 20, ಟೈಮ್ ಸೇವ್ಡ್ ಬಂದು 30, ಸ್ಟ್ಯಾಂಡರ್ಡ್ ಟೈಮ್ ಬಂದು 150 ಇಂಟು ಟೈಮ್ ಟೇಕನ್ ಬಂದು 120 ಇಂಟು ರೇಟ್ ಪರ್ ಅವರ್ ಬಂದು 20. ಸೊ ಇದನ್ನು ಕೂಡ ನಾವು ಅದೇ ರೀತಿ ಸಿಂಪ್ಲಿಫೈ ಮಾಡೋದು. 120 ಇಂಟು 20 ಇಲ್ಲೇ ಮಾಡಿದ್ವಲ್ಲ 2400 ಪ್ಲಸ್ ಇದನ್ನು ಪ್ಲಸ್ಸು ಫಾರ್ಮುಲಾ ಮಿಸ್ಟೇಕ್ ಆಗೋಯ್ತು, ಸಾರಿ. 30 ಡಿವೈಡೆಡ್ ಬೈ 150 ಹಾಗೆ ಹಾಕೊಳ್ಳೋಣ. ಇಲ್ಲಿ 120 ಇಂಟು 20 ಅದು ಕೂಡ 2400 ಬರುತ್ತೆ. ಈಗ 2400 ಪ್ಲಸ್ 2400 ಇಲ್ಲಿದೆಯಲ್ಲ ಇಂಟು 30 ಡಿವೈಡೆಡ್ ಬೈ 150 ಮಾಡಿದ್ರೆ ನಮಗೆ 480 ಬರುತ್ತೆ. 480. ಸೊ ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ ರೋಹನ್ ಅರ್ನಿಂಗ್ಸ್ ಬರುತ್ತೆ, ರೋಹನ್ ಪ್ಲ್ಯಾನ್ ಅರ್ನಿಂಗ್ಸ್. 2400 ಪ್ಲಸ್ 480 ಅಂತಂದರೆ 2880. ಇಷ್ಟು ಆನ್ಸರ್ ನೀವು ಮಾಡ್ತು ಅಂದರೆ, ನೀವು ಬರೀ ಆ ಫಾರ್ಮುಲಾ ಕಲಿತ್ರಿ ಅಂದರೆ ನಿಮಗೆ 10 ಮಾರ್ಕ್ಸ್ ಪಕ್ಕಾ. ಈ ಆನ್ಸರ್ ಪಿಕ್ನ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಕ್ವಶನ್ನು ಬೇಕು ಅಂದರೆ ಕ್ವಶನ್ನು ಜೊತೆಲಿ ಆನ್ಸರ್ ಹಾಕ್ತೀನಿ. ಫಾರ್ಮುಲಾ ಕೂಡ ನಾನು ಮೊದಲೇ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನೀವಿಷ್ಟೇ ಈಸಿ 5 ಫಾರ್ಮುಲಾ ನೀವು ಕಲ್ತ್ರಿ ಅಂದರೆ 10 ಮಾರ್ಕ್ಸ್ ಪಕ್ಕಾ. ನೀವು ಹೇಗೆ ಓದ್ ಚಾಪ್ಟರಲ್ಲಿ ನೀವು ಮೆಟೀರಿಯಲ್ ಕಾಸ್ಟಲ್ಲಿ ನೀವು ಹೇಗೆ 10 ಮಾರ್ಕ್ಸ್ 15 ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು, ಅದೇ ರೀತಿ ಇದು ತುಂಬ ವೆರಿ ಈಸಿ 10 ಮಾರ್ಕ್ಸ್ ತೊಗೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.